ಹಲೋ ಗಾಯ್ಸ್, ವೆಲ್ಕಮ್ ಟು ಪಿ ಕೆ ಕನ್ನಡ ಚಾನಲ್. ಸ್ನೇಹಿತರೆ, ನೀವೇನಾದರೂ ಸಿಂಗಲ್ ಆಗಿದ್ದು ಮದುವೆ ಆಗೋದಕ್ಕೆ ಹೆಣ್ಣು ಹುಡುಕಾಟ ಮಾಡ್ತಿದ್ರೆ ಬನ್ನಿ ನಮ್ಮ ಒಂದು ಚಾನಲ್ಗೆ. ನಿಮ್ಮ ಊರಿನವರು ಜೊತೆಗೆ ನಿಮ್ಮ ಜಾತಿಯವರನ್ನೇ ನಾವು ಹುಡುಕಾಟ ಮಾಡಿಬಿಟ್ಟು ಕೊಡ್ತೇವೆ. ಇವತ್ತು ರಿಲೇಷನ್ಶಿಪ್ ಮಾಡೋದಕ್ಕೆ ರುಕ್ಮಿಣಿ ಅಂತಕ್ಕಂಥ ಮೇಡಮ್ ಅವರು 30 ವರ್ಷ ಅವರಿಗೆ ಪ್ರಸ್ತುತ ನೋಡಿ. ಇವರು ಬಂದುಬಿಟ್ಟು ಬೆಂಗಳೂರಿನಲ್ಲಿ ವಾಸವಾಗಿರ್ತಾರೆ. ಕೆಲಸ ಬಂದುಬಿಟ್ಟು ಬ್ಯಾಂಕ್ನಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಿದ್ದಾರೆ ಸ್ನೇಹಿತರೆ. ಅವರ ಫೋಟೋ ಕೂಡ ನಾನು ತೋರಿಸ್ತಿದ್ದೀನಿ, ನೋಡ್ಕೊಳ್ಳಿ. ಸೊ ಸ್ಪೆಕ್ಸ್ ಅಂದರೆ ಕನ್ನಡಕ ಹಾಕ್ಕೊಂಡಿದ್ದಾರೆ ಅಂದರೆ ಪಕ್ಕಾ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಇವರ ಸಂಬಳ ಬಂದುಬಿಟ್ಟು 15,000 ರೂಪಾಯಿ ಸಂಬಳ ಸಿಗ್ತಾಯಿದೆ. ಆ್ಯಂಡ್ ಇವರ ಜಾತಿ ಬಂದುಬಿಟ್ಟು ಆರ್ಯ ಜಾತಿ. ನಾನೇ ನಿಮ್ಮನ್ನು ನೋಡಿಕೊಂಡು ಹೋಗ್ತೇನೆ. ನನ್ನ ರಾಶಿ ಬಂದುಬಿಟ್ಟು ತುಲಾ ರಾಶಿ, ಹೈಟ್ ಬಂದುಬಿಟ್ಟು 5.0. ವಿಚಾರ ಏನಂದರೆ, ಇವರು ನೋಡೋದಕ್ಕೆ ಚೆನ್ನಾಗಿಲ್ಲ ಅಂತ ಕೆಲವೊಂದಿಷ್ಟು ಜನ ಅವಾಯ್ಡ್ ಮಾಡ್ತಾ ಹೋಗಿದ್ದಾರೆ ಸ್ನೇಹಿತರೆ. ಹಾಗಾಗಿ ನನ್ನ ಕಾಲಿನ ಮೇಲೆ ನಾನು ನಿಂತ್ಕೊಳ್ಬೇಕು ಅಂತ ಬ್ಯಾಂಕ್ನಲ್ಲಿ ಕೆಲಸ ಕೂಡ ಪಡೆದುಕೊಂಡು 15,000 ರೂಪಾಯಿ ತಿಂಗಳಿಗೆ ಸ್ಯಾಲ್ರಿ ಕೂಡ ಪಡೆದುಕೊಂಡು ಹೋಗ್ತಾ ಇದ್ದಾರೆ. ಇವಾಗ ಇದರ ಮಧ್ಯೆ ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿರ್ತಕ್ಕಂಥ ರುಕ್ಮಿಣಿ ಅವರಿಗೆ ಈ ರೀತಿ ಕ್ವಾಲಿಫಿಕೇಷನ್ ಉಳ್ಳಂತಹ ಒಬ್ಬ ಹುಡುಗ ಬೇಕು. ಯಾವ ರೀತಿ ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಮೊದಲನೇದಾಗಿ, ನಾನು ಮಾಡುವಂತಹ ಕೆಲಸ ಬಿಡು ಅಂತ ನೀವು ಹೇಳಬಾರ್ದು, 1ನೇ ಪಾಯಿಂಟು. ಆ್ಯಂಡ್ 2ನೇ ಪಾಯಿಂಟು, ನೀವು ಶಾಂತ ಸ್ವಭಾವದ ಹುಡುಗ ಆಗಿರಬೇಕು, ತುಂಬ ಮುಗ್ಧ ಆಗಿರಬೇಕು. ಇದೇನು ಮಾಡ್ತಿದೆ ಇದ್ರ ಬಗ್ಗೆ ನನಗೆ ಮಾಹಿತಿನೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಕನಿಷ್ಠ ನೀವು 10ನೇ ತರಗತಿ ಆದರೂ ಓದಿರಲೇಬೇಕು, ಎಜುಕೇಟೆಡ್ ಆಗಿರಬೇಕು, ಸ್ವಂತ ಮನೆ, ನಾವಿಬ್ಬರು ಕೂಡ ಇರೋದಕ್ಕೆ ಸ್ವಂತ ಮನೆ ನಿಮ್ಮ ಹೆಸರಿಗೆ ಇರಬೇಕು, ಒಳ್ಳೆಯ ಮನೆತನದವನಾಗಿದ್ದು ನನ್ನನ್ನು ಚೆನ್ನಾಗಿ ನೋಡ್ಕೊಂಡು ಹೋಗಬೇಕು, 30 ವರ್ಷದ ಒಳಗಿನ ಹುಡುಗ ಆಗಿರಬೇಕು. ಇಷ್ಟೇ, ಬೇರೆ ಏನು ಕೂಡ ಇಲ್ಲ. ಇದೆಲ್ಲನೂ ಕೂಡ ನಿಮ್ಮ ಹತ್ರ ಇದೆ ಅಂತಂದರೆ ನೀವು ಅವರನ್ನು ಮದುವೆ ಆಗ್ಬೋದು ಸ್ನೇಹಿತರೆ. ಸೊ ನೋಡ್ಕೊಳ್ಳಿ, ಸಂಬಳ ಇದೆ, ಗೌರ್ಮೆಂಟ್ ಜಾಬ್ ಇದೆ, ನಿಮ್ಗೇನು ಬೇಕು. ಬೇಕಿದ್ರೆ ನಿಮಗೆ ಕೆಲಸ ಇಲ್ಲ ಅಂದರೆ ಅವರೇ ದುಡ್ದು ಬಿಡ್ಸಾಕ್ತೀನಿ ಅಂತ ಬೇರೆ ಆಫರ್ ಕೊಟ್ಟಿದ್ದಾರೆ. ಯಾರಿಗುಂಟು ಯಾರಿಲ್ಲ, ಈ ಒಂದು ಆಫರ್ನ ಕಳ್ಕೊಳ್ಳೋಕೆ ಹೋಗಬೇಡಿ. ಬೇಗ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಇವರು ಇಷ್ಟ ಆಗಿದ್ದಾರೋ ಇಲ್ವೋ ಅಂತ ತಿಳಿಸಿ ಸ್ನೇಹಿತರೆ. ಖುದ್ದಾಗಿ ಅವರೇ ರಿಪ್ಲೈ ಕೊಡ್ತಾರೆ. ಎಲ್ಲ ಕಮೆಂಟನ್ನು ಚೆಕ್ ಮಾಡಿ ಅವ್ರಿಗೆ ಇಷ್ಟ ಆದವ್ರಿಗೆ ಖಂಡಿತವಾಗ್ಲೂ ನಿಮಗೆ ಸಿಗಲಿ ಇವರು ಅಂತ ನಾನು ಕೂಡ ಆಸೆ ಪಡ್ತೇನೆ. ಆ್ಯಂಡ್ ಬ್ಲೆಸ್ ಸ್ನೇಹಿತರೆ. ಅವರು ಪ್ರಸ್ತುತ ಬ್ಯಾಂಕ್ನಲ್ಲಿ ಮೊದಲು ಪ್ರೈವೇಟ್ ಬ್ಯಾಂಕ್ನಲ್ಲಿ ಕೆಲಸ ಮಾಡಿಬಿಟ್ಟು 15,000 ರೂಪಾಯಿ ಸಂಬಳ ಪಡಿತಿರ್ತಕ್ಕಂಥ ಇವರು ಇವಾಗ ಪ್ರಸ್ತುತ 20,000 ರೂಪಾಯಿ ಸಂಬಳನ ಪಡಿಬೇಕು ಅಂತ ತೀರ್ಮಾನ ಮಾಡಿ ಹೈಯರ್ ಎಕ್ಸಾಮ್ ಕೂಡ ಪಡೆದುಕೊಂಡಿರ್ತಾರೆ. ಆವಾಗ ಲೋನ್ ಪ್ರಕಾರ ಒಂದು ಕಾರನ್ನ ತೆಗೆದುಕೊಂಡಿರ್ತಾರೆ. ಇದೇನು ಕಾಣುತ್ತಿದೆ, ಈ ಒಂದು ಬ್ರಿಜ್ಜಾ ಅಂತಕ್ಕಂಥ ಸ್ವಿಫ್ಟ್ ಮಾಡೆಲಲ್ಲಿ ಬ್ರಿಜ್ಜಾ ಸ್ನೇಹಿತರೆ, ಈ ಒಂದು ಕಾರನ್ನು ಪರ್ಚೇಸ್ ಮಾಡಿರ್ತಾರೆ. ಯಾಕಂದರೆ ಒಂದು ದೂರದ ಪ್ರಯಾಣ ಮತ್ತು ಈ ಒಂದು ಮುಂಬೈ ಅನ್ನುವಂತಹ ಒಂದು ಊರಿಗೆ ಹೋಗಿ ಬರಬೇಕು. ಯಾಕಂದರೆ ಎಕ್ಸಾಮು, ಬ್ಯಾಂಕಿನ ಎಕ್ಸಾಮು, ಅದರ ಬಗ್ಗೆ ಕೋಚಿಂಗ್ಗಳು ಹೆಚ್ಚಿಗೆ ನಡೆಯೋದು ಮುಂಬೈನಲ್ಲಿ. ಅಲ್ಲಿ ಹೋಗೋದು ಬರೋದು ಸ್ವಲ್ಪ ಒಬ್ಬರೇ ಆಗಿರೋದ್ರಿಂದ ಒಂದು ಲೋನ್ ಪ್ರಕಾರ ಕಾರನ್ನ ತೆಗೆದುಕೊಂಡು ಇದರಲ್ಲಿ ಹೋಗೋದು ಬರೋದು ಮಾಡ್ತಿದ್ರು. ಆ ಒಂದು ಕಾರು ಕೂಡ ನಿಮಗೆ ವರದಕ್ಷಿಣೆ ರೂಪದಲ್ಲಿ ನನ್ನನ್ನು ಮದುವೆ ಆದರೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾರು ಕೂಡ ಹೇಳಲ್ಲ, ಇವರೇ ಹೇಳಿದ್ದಾರೆ ನೋಡಿ. ಆ ಒಂದು ಕಾರಿನ ಫೋಟೋ ಕೂಡ ತೋರಿಸ್ತಿದ್ದೀನಿ, ಇದರ ಡೀಟೇಲ್ಸ್ ಕೂಡ ನಾನು ಹೇಳ್ತಾ ಹೋಗ್ತೀನಿ ನೋಡಿ. ದ ಮೋಸ್ಟ್ ಸ್ಮೆಲ್ಲರ್ 8 ಇಂಚಸ್ ವೆಲ್ ವೆರ್ಸನ್ ಅಂತ ಹೇಳಿರ್ತಕ್ಕಂಥದ್ದು. ಎಸ್, ಇದೇನು ಕಾಣಿಸ್ತಿದೆ 18 ಇಂಚಸ್ಸಿನ ಒಂದು ಓಲ್ ವರ್ಸನ್ ಅಂತ ಹೇಳಿದ್ದಾರೆ. ಬಿಕಾಸ್ ಹೆರಿನ್ ದ 3 ರೈಡ್ ಕ್ವಾಲಿಟಿ ಆ್ಯಂಡ್ ಸೀಟರ್ ಸೀಟ್ ಬಂದ್ಬಿಟ್ಟು ಫೀಲ್ ಆಲ್ ಫ್ರೀ ಆ್ಯಂಡ್ ಸೇಫ್ಟಿ ಆಗಿರ್ತಕ್ಕಂಥ ಸೀಟ್ಸ್ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಟೈರ್ ಕಂಡೀಷನ್ ಆಗಿರಲಿ, ಇದೊಂದು ವಿ ಮಾಡೆಲ್ ಸ್ಪೇಸ್ ಆಗಿರಲಿ, ಎಲ್ಲನೂ ಕೂಡ ಅಷ್ಟೇ ಚೆನ್ನಾಗಿ, ಅಷ್ಟೇ ಆಸಮ್ ಆಗಿ ಇದೆ ಅಂತ ಇದರಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ನಾವು ಇನ್ನಷ್ಟು ಮಾಹಿತಿ ನೋಡ್ಕೊಂಡು ಬರೋಣ ಬನ್ನಿ. ಈ ಕಡೆ ನೋಡಿದ್ರೆ ಒಳಗಿನ ಇಂಟೀರಿಯಾ, ಹೊರಗಡೆ ಯಾವ ರೀತಿಯಲ್ಲಿ ಲುಕ್ ಕಾಣಿಸುತ್ತೋ ಅದೇ ರೀತಿ ಒಳಗಡೆನೂ ಕೂಡ ಅಷ್ಟೇ ಚೆನ್ನಾಗಿ, ಅಷ್ಟೇ ಆಸಮ್ ಆಗಿ ಲುಕ್ಕಲ್ಲಿ ಕಾಣಿಸ್ತಿದೆ. ಆ್ಯಂಡ್ ಡ್ರೈವಿಂಗ್ ಸೀಟ್ ಆ್ಯಂಡ್ ಡ್ರೈವಿಂಗ್ನ ಕೆಲವೊಂದಿಷ್ಟು ಸ್ಪೇಸಸ್ ನೋಡ್ಕೊಳ್ಬೋದು. ಇದು ಬಂದ್ಬಿಟ್ಟು ಕಟ್ಟಿಗೆ ಅಂದರೆ ಟ್ರೀ ಮಾಡೆಲಲ್ಲಿ ಈ ಒಂದು ಸ್ಪೇಸು ಅಷ್ಟೇ ಸಿಸ್ಟಮೆಟಿಕ್ಕಾಗಿ ಮಾಡಿದ್ದಾರೆ ಸ್ನೇಹಿತರೆ. ಯಾರಾದರೂ ಆಪೋಸಿಟ್ ಬಂದವರು ಇವರನ್ನು ನಿಮಗೆ ಸೈಡ್ ಹೊಡಿಬೇಕು ಅಥವಾ ಆ್ಯಕ್ಸಿಡೆಂಟ್ ಏನಾದರೂ ಮಾಡಬೇಕು ಅಂತ ಬಂದರೆ ಅವರ ಒಂದು ಕಾರಿಗೆ ಪ್ರಾಬ್ಲಮ್ ಆಗುತ್ತೆ, ಹೊರತು ನಿಮ್ಗೇನೂ ಆಗೋಲ್ಲ. ಯಾಕಂದರೆ ಅಷ್ಟೊಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಇದರಲ್ಲಿ ಫ್ಯೂಚರ್ಸ್ಗಳು ಆ್ಯಡ್ ಮಾಡಿದ್ದಾರೆ. ಸೀಟ್ ಬೆಲ್ಟ್ ಹಾಕ್ಕೊಂಡ್ರೆ ಏರ್ ಬ್ಯಾಗ್ ಆನ್ ಆಗುತ್ತೆ ಮತ್ತು ನಿಮಗೆ ಕಂಟ್ರೋಲ್ ಆಗಿಲ್ಲ ಅಂದರೆ AC ಕೂಡ ಆನ್ ಆಗುತ್ತೆ ಸ್ನೇಹಿತರೆ. ಆ್ಯಂಡ್ ಸೀಟರ್ಸ್ ಕೂಡ ಇಲ್ಲಿ 2 ಸೀಟರ್ಸ್ ಕೂಡ ಇದೆ, ಹಿಂದ್ಗಡೆ 3 ಸೀಟ್ಸ್ ಇದೆ. ವೆರಿ ಕಂಫರ್ಟೇಬಲ್ ಆ್ಯಂಡ್ ವೆರಿ ಸ್ಮೂತ್ ಆಗಿರ್ತಕ್ಕಂಥ ಜರ್ನಿ ನೀವು ಮಾಡ್ಬೋದು. ಆದರೆ ಮೊದಲು ಅವರಿಗೆ ನೀವು ಇಷ್ಟ ಆಗಬೇಕು, ಆನಂತರ ಅವ್ರು ನಿಮಗೆ ಈ ರೀತಿಯ ಕಾರ್ಗಳನ್ನು ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ. ಆಯಿತು, ಇವತ್ತಿನ ಪ್ರೊಫೈಲ್ ಇದಾಗಿತ್ತು ಸ್ನೇಹಿತರೆ. ಸೊ ಕಾರಿನ ಮಾಹಿತಿ ಜಾಸ್ತಿ ಏನು ಬೇಡ, ಯಾಕೆ ಸುಮ್ಮನೆ ಫಸ್ಟು ಅವ್ರಿಗೆ ನಾವು ಇಂಪ್ರೆಸ್ ಮಾಡೋದ ಕಡೆ ಗಮನ ಕೊಡೋಣ, ಆಮೇಲೆ ಕಾರಿನ ಮಾಹಿತಿ ಹೇಳೋಣ ಅಂತ ಹೇಳ್ತೇನೆ ಸ್ನೇಹಿತರೆ. ಸೊ ಇದು ಇವತ್ತಿನ ಒಂದು ಪ್ರೊಫೈಲ್ನ ಮಾಹಿತಿ. ಇದೇ ರೀತಿ ಯಾರಾದರೂ ಇದ್ದರೆ
ಮೊದಲಿಗೆ ವೀಡಿಯೋ ಮಾಡಿಬಿಟ್ಟು ನಾನು ತಿಳಿಸ್ತೇನೆ. ನಮಸ್ತೆ, ಬಾಯ್.